ಬ್ಯಾಕ್. ಪರಪ್ಪನ ಅಗ್ರಹಾರದ ಪಂಚರದೊಳಗೆ ಡಿ ಗ್ಯಾಂಗ್ ಲಾಕ್ ಆಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಆದರೆ ಪೊಲೀಸರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವರನ್ನ ಹಾಜರುಪಡಿಸಿದ್ರೆ ಬೆಸ್ಟ್ ಅಂತಾನೂ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದ. ಲಾಸ್ಟ್ ಮಿನಿಟ್ ಅಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿ ಏನು ದರ್ಶನ್ ಅವರ ಅಭಿಮಾನಿಗಳು ಕೋರ್ಟ್ ಹತ್ರ ಬರ್ತಾರೆ, ಗಲಾಟೆಗಳನ್ನ ಮಾಡ್ಕೊಳ್ತಾರೆ, ಸೆಲ್ಫಿಗಾಗಿ ಮುಗಿ ಬೀಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೇ ವಿಚಾರಣೆಯನ್ನ ನಡೆಸಲಾಗಿದೆ. ಬಟ್ ಈಗಲೂ ಕೂಡ ಅದೇ ರೀತಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಪರಪ್ಪನ ಅಗ್ರಹಾರ ಪಂಜರದೊಳಗೆ ಡಿ ಗ್ಯಾಂಗ್ ಲಾಕ್ ಆಗಿ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲೂಟವನ್ನ ಸವಿಯುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ದರ್ಶನ್ ಮತ್ತು ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಜುಲೈ 18ನೇ ತಾರೀಕು ಆಗಿರೋದ್ರಿಂದ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಪಡಿಸಬೇಕಾಗಿದೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುವ ಪೊಲೀಸರು ಬೇರೆಯದ್ದೇ ಪ್ಲಾನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಎನ್ನಲಾಗ್ತಾ ಇದೆ. ಜಸ್ಟ್ ಬಿಕಾಸ್ ನಾವು ಗಮನಿಸಿದ್ದೀವಿ, ದರ್ಶನ್ ಅವರು ಲಕ್ಷಾಂತರ ಅಭಿಮಾನಿಗಳನ್ನ, ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಾಯಕ ನಟ. ಅವರು ಈ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹಾಜರಾಗ್ತಾರೆ ಅಂತಂದ್ರೆ ಜನಸಂದಣಿ ಹೆಚ್ಚಾಗುತ್ತೆ, ಅಭಿಮಾನಿಗಳು ಕೋರ್ಟ್ ಮುಂದೆ ಹಾಜರಾಗ್ತಾರೆ, ಸಾಕಷ್ಟು ತೊಂದರೆ ಅವಘಡಗಳು ಕೂಡ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪೊಲೀಸರು. ಏನಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ದರ್ಶನ್ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ನೋಡ್ಬೇಕಾಗತ್ತೆ ಇವತ್ತು ಮಧ್ಯಾಹ್ನ 3 ಗಂಟೆಯ ಒಳಗಡೆ ದರ್ಶನ್ ಅವರಿಗೆ ಮತ್ತೆ ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸುತ್ತೆ ಏನು ಅಂತ. ಇನ್ನೊಂದು ಕಡೆ ಇವತ್ತಿನ ದಿನವೇ ಕೋರ್ಟ್ನ ಅಧಿಕಾರಿಗಳು, ಕೋರ್ಟ್ನ ನ್ಯಾಯಾಧೀಶರು ದರ್ಶನ್ ಅವರು ಕೇಳಿದ್ದಂತಹ ಏನು ಮನೆ ಊಟ ಆಗಿರ್ಲಿ, ಪುಸ್ತಕಗಳಾಗಿರ್ಲಿ, ಹಾಸಿಗೆ ಆಗಿರ್ಲಿ, ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ ಅಥವಾ ಎಲ್ರಿಗೂ ಒಂದೇ ನ್ಯಾಯ, ಇಲ್ಲಿ ಸೆಲೆಬ್ರಿಟೀಸ್ಗಳಿಗಾಗಿರ್ಲಿ, ರಾಜಕಾರಣಿಗಳಿಗಾಗಿರ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಏನಾದ್ರೂ ತೀರ್ಪನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಬಟ್ ಒಟ್ಟಾರೆಯಾಗಿ ದರ್ಶನ್ ಅವರು ಬಹಳ ಅಂದ್ರೆ ಬಹಳ ಕಾಯ್ತಾ ಇದ್ದಾರೆ. ಮನೆ ಊಟದ ಭಾಗ್ಯ ಸಿಗುತ್ತಾ, ನನಗೆ ಪುಸ್ತಕ ಸಿಗುತ್ತಾ, ಮನೆಯ ಹಾಸಿಗೆ ದಿಂಬು ಸಿಗುತ್ತಾ ಅಂತ. ಅದಕ್ಕಂತ ರಿಟ್ ಅರ್ಜಿ ಕೂಡ ಸಲ್ಲಿಸಿದ್ರು, ಮನೆ ಊಟ ಬೇಕು ಅಂತ. ಆ 3 ಬೇಡಿಕೆಗಳನ್ನ ಒಪ್ಕೊಳ್ಳುತ್ತಾ, 3 ಬೇಡಿಕೆಗಳಿಗೆ ಒಪ್ಪಿಗೆ ನೀಡೋದಕ್ಕೆ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಅಂತನೂ ಕೂಡ ಮನವಿಯನ್ನ ಸಲ್ಲಿಸಿದ್ರು. ಅದರಂತೇನೆ ಮನವಿಯನ್ನ ಸಲ್ಲಿಸಿದ್ರು, ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಬಟ್ ಆ ಅರ್ಜಿ ಏನಾಗುತ್ತೆ ಇವತ್ತು ಗೊತ್ತಾಗುತ್ತೆ. ಅರ್ಜಿಯ ವಿಚಾರಣೆ ಏನಾಗುತ್ತೆ ಏನು ಅಂತ. ದರ್ಶನ್ ಅವರು ಜೈಲೂಟವನ್ನೇ ಸವಿಬೇಕಾ ಅಥವಾ ಮನೆಯ ಊಟಕ್ಕೆ ಪರ್ಮಿಷನ್ ಕೊಡ್ತಾರಾ, ದಿಂಬು ಹಾಸಿಗೆ ಸಿಗುತ್ತಾ, ಅವ್ರು ಕೇಳ್ದಂಗೆ ಪುಸ್ತಕಗಳು ಕೊಡ್ತಾರಾ ಅಂತ. ಯಾಕಂತಂದ್ರೆ ಕಾನೂನಿನ ಪ್ರಕಾರವೇ ಎಲ್ಲವನ್ನ ಪರಿಶೀಲಿಸಿ ನಡಿಬೇಕು. ಹಾಗಾಗಿ ತನಿಖಾಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿದ್ರು. ಅರ್ಜಿ ವಿಚಾರಣೆಯನ್ನ ಜುಲೈ 18 ಅಂದ್ರೆ ಇವತ್ತಿಗೆ ಮುಂದೂಡಿದ್ರು. ಇತ್ತ ನಟ ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿಯೂ ಕೂಡ ಜುಲೈ 18ನೇ ತಾರೀಕು ವಿಸ್ತರಣೆಯಾಗಿತ್ತು. ಅದು ಕೂಡ ಇವತ್ತಿಗೆ ಮುಗಿತಾ ಇದೆ. ಹಾಗಾಗಿ ಕ್ಯೂರಿಯಾಸಿಟಿ